ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಟಿ ಜೆ ಆವಿಷ್ಕಾರಿ. ವೆಲ್ಕಮ್ ಟು ಅವರ್ ಚಾನಲ್. ಮೊದಲಿಗೆ ನಾನು ಪರಿಚಯ ಮಾಡ್ಕೋತೀನಿ. ನನ್ನ ಹೆಸರು ತೇಜಸ್ ಅಂತ. ನಾನು ಮೈಸೂರಿಂದ. ನಾನು ಎಸ್ಪೆಷಲಿ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್. ಸುಮಾರು 7 ವರ್ಷದಿಂದ ಪ್ರಾಜೆಕ್ಟ್ಸ್ ಮತ್ತು ಪ್ರಾಡಕ್ಟ್ಸ್ನ ಮಾಡ್ಕೊಂಡ್ಬರ್ತಾ ಇದ್ದೀನಿ. ಸೊ ಎಸ್ಪೆಷಲಿ ನಾನು ಇಲ್ಲಿ ತೊಗೊಳ್ಳೋವಂಥದ್ದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್. ಹಾಗಂದರೆ ಒಬ್ಬ ಇನೋವೇಟಿವ್ ಐಡಿಯಾಸ್, ಒಬ್ಬರು ಕಸ್ಟಮರ್ಸ್ ಅಥವಾ ಒಬ್ಬ ಸ್ಟೂಡೆಂಟ್ ಅಥವಾ PhD ಹೋಲ್ಡರ್ಸ್ ಏನಿರ್ತಾರೆ ಅವರ ರಿಕ್ವೈರ್ಮೆಂಟ್ನ ತೊಗೊಂಡು ಅದನ್ನು ರಿಸರ್ಚ್ ಮಾಡಿ ಅವರಿಗೆ ಡಿಪ್ಲಾಯ್ ಮಾಡಿಕೊಡೋದು. ಮೇಯ್ನಾಗಿ ನಾವು ಇನೋವೇಟಿವ್ ಮತ್ತು ಕ್ರಿಯೇಟಿವ್ ಐಡಿಯಾಸ್ನ ನಾವು ತೊಗೊಂಡು ಅದನ್ನು ಡಿಪ್ಲಾಯ್ ಮಾಡ್ತೀವಿ. ಸೊ ಇವತ್ತು ಈ ಚಾನಲ್ ನಾನು ಹೊಸದಾಗಿ ಏನಕ್ಕೆ ಓಪನ್ ಮಾಡ್ತಾ ಇದ್ದೀನಿ ಅಂದರೆ, ನಾನು ಪ್ರತಿಯೊಂದು ಪ್ರಾಜೆಕ್ಟ್ಗಳು ನಮ್ಮ ಕಂಪ್ನೀಲಿ ಬರುತ್ತೆ. ಬಂದಿರೋ ಪ್ರಾಜೆಕ್ಟ್ಸಲ್ಲಿ ಕೆಲವೊಂದು ಮಾತ್ರ ಇನೋವೇಟಿವ್ ಆಗಿರುತ್ತೆ. ಅಂಥ ಪ್ರಾಜೆಕ್ಟ್ಸ್ಗಳನ್ನ ನಾನು ಯೂಟ್ಯೂಬ್ ಚಾನಲಲ್ಲಿ ಪ್ರೆಸೆಂಟ್ ಮಾಡೋಣ ಅಂತಿದ್ದೀನಿ. ಅದು ಹೆಚ್ಚಾಗಿ ಕನ್ನಡದಲ್ಲಿ ಮತ್ತು ಕನ್ನಡವನ್ನೇ ಬಳಸ್ತಾ ಇರ್ತೀವಿ ಹೆಚ್ಚಾಗಿ. ಸೊ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ನಿಮಗೆ ನಮ್ಮಲ್ಲಿ ಯಾವ್ಯಾವ ಥರ ಕ್ರಿಯೇಟಿವ್ ಐಡಿಯಾಸ್ ನಾವು ಮಾಡ್ತೀವಿ ಮತ್ತು ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮತ್ತು ಲೈಕ್ ಹಾಕೋದನ್ನು ಮರಿ. ಇವತ್ತು ನಮ್ಮ ಚಾನಲಲ್ಲಿ ನಾನು ಸ್ಮಾರ್ಟ್ ಬಸ್ ಜೊತೆ ಬಂದಿದ್ದೀನಿ. ಸೊ ಇದು ನಮ್ಮ ಸ್ಮಾರ್ಟ್ ಬಸ್. ಸೊ ಈ ಸ್ಮಾರ್ಟ್ ಬಸ್ಸಲ್ಲಿ ಒಂದು ಡಿಸ್ಪ್ಲೇ, ಒಂದು ಕಂಟ್ರೋಲರು ಮತ್ತು ಒಂದು GPS ಇದೆ, ಮತ್ತು GSM ಮತ್ತು RFID ಮತ್ತು ಒಂದು 4 ಸ್ವಿಚ್ ಇದೆ. ಸೊ ಇದು ಎಂಟೈರ್ ಸಿಸ್ಟಮ್ ಬಂದು ಒಬ್ಬ ಕಂಡಕ್ಟರ್ನ ರೀಪ್ಲೇಸ್ ಮಾಡುವಂಥ ಕಾನ್ಸೆಪ್ಟು. ಸೊ ಕಂಡಕ್ಟರ್ನ ಯಾವ ರೀತಿ ರೀಪ್ಲೇಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ರೀಚಾರ್ಜ್ ಕಾರ್ಡ್ಸ್, RFID ಕಾರ್ಡ್ಸ್ ಯೂಸ್ ಮಾಡ್ತೀವಿ. ಒಟ್ಟು 4 ಕಾರ್ಡ್ ನಮ್ಮ ಪ್ರಾಜೆಕ್ಟಲ್ಲಿ ಡೆಮೋಗೆ ಅಂತ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಒಂದು ಇನ್ವ್ಯಾಲಿಡ್ ಕಾರ್ಡು, ಇನ್ನು 3 ವ್ಯಾಲಿಡ್. ಸೊ ಈಗ ನಾವು ಡೈರೆಕ್ಟ್ ಡೆಮೋಗೆ ಹೊಟ್ಟೋಗ್ಬೇಡ. ಸೊ ನಮಗೆ ಹೆಚ್ಚಾಗಿ ಈ ಪ್ರಾಜೆಕ್ಟ್ ಬಗ್ಗೆ ಅರ್ಥ ಆಗುತ್ತೆ. ಸೊ ಡೆಮೋದಲ್ಲಿ ನೀವು ನೋಡ್ಬೋದು. ಸೊ ಈ ಡಿಸ್ಪ್ಲೇಲಿ ಆಲ್ರೆಡಿ ನಮಗೆ ಒಂದು ಸ್ಕ್ಯಾನ್ ಯುವರ್ ID ಸ್ಟೇಷನ್ 2 ಟ್ರಿಪ್ T ಅಂತ ಬರ್ಕೊಂಡಿದೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಒಂದು ಅಪ್ಲಿಕೇಶನ್, IoT ಅಪ್ಲಿಕೇಶನ್ ಇದೆ ಈ ಬಸ್ನ ಹ್ಯಾಂಡಲ್ ಮಾಡಲಿಕ್ಕೆ. ಸೊ ಇದು IoT ಅಪ್ಲಿಕೇಶನ್. ಇದನ್ನು ನಾವು ಬ್ಲಿಂಕ್ ಯೂಸ್ ಮಾಡಿ ಡಿಸೈನ್ ಮಾಡಿದ್ದೀವಿ. ಸೊ ಇದರಲ್ಲಿ ನಾವು ಬಸ್ ಸ್ಟೇಷನ್ನ ನಮಗೆ ಬೇಕಾದಾಗೆ ಚೇಂಜ್ ಮಾಡ್ಕೋಬೋದು. ಹಾಗಂದರೆ ಡ್ರೈವರಿಗೆ ಇದು ಆ್ಯಕ್ಸೆಸ್ ಇರುತ್ತೆ. ಸೊ ಡ್ರೈವರು ಯಾವಾಗ ಒಂದೊಂದು ಸ್ಟೇಷನ್ನ ರೀಚ್ ಆಗ್ತಾರೆ, ಸೊ ಆಗ ಅವರು ಆ ಸ್ಟೇಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳುವಂಥ ಆಪ್ಷನ್. ಡಿಫಾಲ್ಟ್ 1 ಇರುತ್ತೆ, ನಮಗೆ 2 ಬೇಕಂದ್ರೆ 2ನೇ ಸ್ಟೇಷನ್. ಫಾರ್ ಎಕ್ಸಾಂಪಲ್, ನಾನೀಗ ಮಾಡಿರೋ ಡಿಸೈನ್ ಪ್ರಕಾರ ಮೈಸೂರು ಬಸ್ ಸ್ಟ್ಯಾಂಡಿಂದ ಚಾಮುಂಡಿ ಬೆಟ್ಟವರೆಗೂ ಮಾಡಿದ್ದೀನಿ. ಮೈಸೂರು ಬಸ್ ಸ್ಟ್ಯಾಂಡಿಂದ ಹಿಡಿದು ಸಿಟಿ ಬಸ್ ಸ್ಟ್ಯಾಂಡಿಂದ ನೆಕ್ಸ್ಟು ಝೂ ಗಾರ್ಡಿಂದ ಕಾರಂಜಿಕೆರೆ, ನೆಕ್ಸ್ಟು ಚಾಮುಂಡಿ ಬೆಟ್ಟ. ಸೊ ಇದು ನನ್ನ ಕಾನ್ಸೆಪ್ಟ್ ಆಫ್ ರೂಟು. ಸೊ ಈ ರೂಟ್ನ ನಾನು ಈ ಬಸ್ಸಿಗೆ ಸಿಸ್ಟಮ್ಗೆ ಫೀಡ್ ಮಾಡಿದ್ದೀನಿ. ಈಗ ಸ್ಟೇಷನ್ 2 ಅಂತ ಹೇಳಿದರೆ ನನಗೆ ಬಸ್ ಸ್ಟ್ಯಾಂಡ್ ಆದ ನಂತರ ಝೂ ಗಾರ್ಡ್ ಸಿಗುತ್ತೆ. ಬಸ್ಸು ಝೂ ಗಾರ್ಡಲ್ಲಿದೆ ಅಂತ ಅಂದ್ಕೊಳ್ಳಿ. ಸೊ ವೈಟ್ ಡ್ರೈವರು ಝೂ ಗಾರ್ಡಿಗೆ ಸೆಟ್ ಮಾಡಿಟ್ಟಿದ್ದಾರೆ. ನೆಕ್ಸ್ಟ್ ಟ್ರಿಪ್ ಬಂದು T ಅಂತ ಇದೆ, ಇದು ಆನ್ ಗೋಯಿಂಗ್ ಟ್ರಿಪ್ ಅಂತ. ಹಾಗಾದರೆ ಬಸ್ಸು ಒಂದು ಸೈಡ್ ಹೋಗ್ತಾ ಇದೆ, ರಿಟರ್ನ್ ಟ್ರಿಪ್ಪಿಗೆ ಮತ್ತೆ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಅದು ಕೂಡ ಅಪ್ಲಿಕೇಶನ್ಸಲ್ಲೇ ಇರುತ್ತೆ. R ಅಂತ ಹೇಳಿದ್ರೆ ರಿಟರ್ನ್ ಟ್ರಿಪ್. ಸೊ ನಾನೀಗ ಟ್ರಿಪ್ ಅಂತ ಕೊಡ್ತೀನಿ. ಈಗ ಆನ್ ಗೋಯಿಂಗ್ ಟ್ರಿಪ್ ಇರುತ್ತೆ. ಸೊ ನಾನು ಮೊದಲಿಗೆ ಇನ್ವ್ಯಾಲಿಡ್ ಕಾರ್ಡ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ, ಒಬ್ಬ ಪ್ಯಾಸೆಂಜರ್ದು. ಸೊ ಈ ಥರ ಸ್ವೈಪ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಇನ್ವ್ಯಾಲಿಡ್ ID ಟ್ರೈ ವ್ಯಾಲಿಡ್ ಕಾರ್ಡ್ ಅಂತ ಬರುತ್ತೆ. ಸೊ ಈಗ ನಾವು ವ್ಯಾಲಿಡ್ ಕಾರ್ಡ್ ಜೊತೆ ಹೋಗೋಣ. ಒಂದು ಪ್ಯಾಸೆಂಜರ್ ವ್ಯಾಲಿಡ್ ಕಾರ್ಡ್ನ ಸ್ವೈಪ್ ಮಾಡ್ತಾರೆ. ಬಸ್ ಬಂದು ಇವಾಗ ಸ್ಟೇಷನ್ 2 ಹಾಗಾಗಿ ನನಗೆ 3-4 ಅಷ್ಟೇ ಆಕ್ಸೆಸ್ ಇರುತ್ತೆ. ಬೇರೆ ಏನೇ ಗೊತ್ತಿದ್ರು ಬಟನ್ನು ನನಗೆ ಅದು ಇನ್ವ್ಯಾಲಿಡ್ ಸೆಲೆಕ್ಷನ್ ಬರುತ್ತೆ. ಮತ್ತೆ ಒಮ್ಮೆ ಟ್ರೈ ಮಾಡ್ತೀನಿ. ಈಗ ನೋಡಿ, ಸೊ ಈಗ ನಾನು ವ್ಯಾಲಿಡ್ ಕಾರ್ಡ್ನ ಟ್ರೈ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ ತಕ್ಷಣ ಸೆಲೆಕ್ಟ್ ಬಸ್ ಸ್ಟಾಪ್ ಅಂತ ಬರುತ್ತೆ. ನಾವು ಬಸ್ ಸ್ಟಾಪ್ನ ಸೆಲೆಕ್ಟ್ ಮಾಡ್ತೀವಿ. ಸೊ ನಮಗೆ ಒಂದು SMS ಜನರೇಟ್ ಆಗುತ್ತೆ ಮತ್ತು ಬಸ್ಸಿನ ಡೋರ್ ಓಪನ್ ಆಗುತ್ತೆ ಕಸ್ಟಮರ್ ಹತ್ತಲಿಕ್ಕೆ. ಸೊ ನಂತರ ಒಂದು SMS ಕೂಡ ನಮ್ಮ ಪ್ಯಾಸೆಂಜರ್ ಫೋನಿಗೆ ಒಂದು SMS, ಆ ಕಾರ್ಡಿಗೆ ರಿಜಿಸ್ಟರ್ ಆಗಿರೋ ನಂಬರಿಗೆ ಒಂದು SMS ಕೂಡ ಈ ಥರ ಬರುತ್ತೆ. ಯು ಹ್ಯಾವ್ ಬಿನ್ ಚಾರ್ಜ್ ಅಮೌಂಟ್ ಆಫ್ 30 ಫಾರ್ ಅ ಲೊಕೇಶನ್. ಸೊ ಇದು ಲೊಕೇಶನ್ ನಾವು ಕ್ಲಿಕ್ ಮಾಡಿದರೆ ಇದು ನಮಗೆ ಕಾರಂಜಿಗೆ, ಗಾರ್ಡಿಂದ ಕಾರಂಜಿಗೆ ನಮಗೆ ಕರ್ಕೊಂಡೋಗಿ ಲೊಕೇಶನ್ ತೋರಿಸುತ್ತೆ. ನಂತರ ಇದು ಪ್ಯಾಸೆಂಜರಿಗೆ ಒಂದು ನೇವಿಗೇಷನ್ ಗೈಡ್ ಆಗಿ ಹೆಲ್ಪ್ ಮಾಡುತ್ತೆ. ಡೈರೆಕ್ಷನ್ಸ್ ಕೊಟ್ಟರೆ ಬಸ್ಸಿಗೆ ಹೇಗೆ ಹೋಗುತ್ತೆ ಹಾಗೇನೆ ಪ್ಯಾಸೆಂಜರ್ ಕೂಡ ಇದರಲ್ಲಿ ಟ್ರಾವೆಲ್ ಮಾಡುವಂಥ ಅವಕಾಶ ಸಿಗುತ್ತೆ. ಹಾಗಾಗಿ ಇದು ನೇವಿಗೇಷನ್ ಹೆಲ್ಪ್ ಕೂಡ ಮಾಡುತ್ತೆ. ಓಕೆ, ಈಗ ಪ್ಯಾಸೆಂಜರ್ ಅವರ ಲೊಕೇಶನ್ಗೆ ರೀಚ್ ಆದ ತಕ್ಷಣ ಮತ್ತೆ ಇದೇ ಕಾರ್ಡನ್ನು ಸ್ವೈಪ್ ಮಾಡಿದರೆ ಅವರ ಕಾರ್ಡನ್ನ, ಸೊ ನೀವು ನೋಡ್ಬೋದು ಸ್ಮಾರ್ಟ್ ಬಸ್ ಥ್ಯಾಂಕ್ ಯು ಅಂತ ಹೇಳಿ ಬಸ್ ಡೋರು ಓಪನ್ ಆಗುತ್ತೆ. ಸೊ ಇದು ನಮ್ಮ ಸ್ಮಾರ್ಟ್ ಬಸ್ ಹೇಗೆ ಒಬ್ಬ ಕಂಡಕ್ಟರ್ನ ರೀಪ್ಲೇಸ್ ಮಾಡುತ್ತೆ ಅಂತ ನೋಡಿದ್ರಲ್ಲ. ಸೊ ಇದೇ ಥರ ಆವಿಷ್ಕಾರಿ ಪ್ರಾಜೆಕ್ಟ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮತ್ತು ಫಾಲೋ ಮಾಡಿ ನಮ್ಮ ಇನ್ಸ್ಟಾಗ್ರಾಮಲ್ಲಿ.